ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೋರ್ಲಿಕ್ಕೆ ನನಗೆ ತುಂಬಾ ಸಂತೋಷ ಅನಿಸುತ್ತೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾಗಿರ್ತಕ್ಕಂಥ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾವು ತೆಗೆದುಕೊಂಡಿರ್ತಕ್ಕಂತಹ ಪುಸ್ತಕ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀತಾಯಣ ಯಾನದ 5ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಸೀತೆಯ ವಿವಾಹ ಆಗ್ತಕ್ಕಂಥ ಒಂದು ಸಂಗತಿ ಇಲ್ಲಿದೆ. ನಿಮಗೆ ಈಗಾಗ್ಲೇ ಗೊತ್ತಿರೋ ಹಾಗೆ ಜನಕ ಮಹಾರಾಜರು ಆಡಳಿತದಿಂದ ತಾವು ಹೊರಬಂದು ಜನತೆಯೇ ತಮ್ಮ ಆಡಳಿತವನ್ನ ನೋಡ್ಕೊಳ್ಬೇಕು ಅಂತಕ್ಕಂಥ ದಿಶೆಯಲ್ಲಿ ಗ್ರಾಮಗಳಲ್ಲಿ ಈ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯತ್ಗಳನ್ನ ಸ್ಥಾಪಿಸುವುದರ ಮುಖಾಂತರ, ಪರಿಷತ್ತುಗಳನ್ನ ಸ್ಥಾಪಿಸುವುದರ ಮುಖಾಂತರ ಅವರಿಗೆ ಕೆಲಸವನ್ನು ವಹಿಸಿ ಕೊಡಬೇಕು ಅಂತಕ್ಕಂಥ ದಿಶೆಯಲ್ಲಿ ಕಾರ್ಯಪ್ರವೃತ್ತ ಆಗಿರೋದನ್ನ ನಾವು ಕಾಣ್ತಾ ಇದ್ವಿ. ಹಾಗಾಗಿ ಈ ಕೆಲಸದಲ್ಲಿ ಸೀತಾಮಾತೆ ಜನಕ ಮಹಾರಾಜರೊಂದಿಗೆ ಸ್ಥಳೀಯ ಪರಿಷತ್ತುಗಳನ್ನ ಸ್ಥಾಪಿಸಿ ಅಲ್ಲಿ ಸ್ಥಳೀಯ ನಾಯಕರನ್ನ ಗುರುತಿಸಿ ಅವರಿಗೆ ತಮ್ಮಲ್ಲಿಯ ತಮ್ಮ ವ್ಯವಹಾರಗಳನ್ನೆಲ್ಲ ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಮೂಡಿಸುವಲ್ಲಿ ಸೀತಾಮಾತೆಯು ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾಳೆ. ಇದರಲ್ಲಿನೇ ಹಲವಾರು ತಿಂಗಳುಗಳು ಕಳೆದು ಹೋಗ್ತಾವು. ಸ್ಥಳೀಯ ಗ್ರಾಮಸ್ಥರಿಗೆಲ್ಲ ರಾಜಕುಮಾರಿ ಸೀತೆ ಮುಂದೆ ಬರ್ತಕ್ಕಂಥ ನಮ್ಮ ಮಹಾರಾಜರ ಉತ್ತರಾಧಿಕಾರಿ ಆಗ್ತಾಳೆ ಅಂತಕ್ಕಂಥ ಒಂದು ಸಂಗತಿಗಳು ಅನ್ನುವ ಸಂದೇಶಗಳು ಅವ್ರಿಗೆ ಸಿಗ್ತಾ ಇರ್ತವೆ. ಇದನ್ನ ಜನಕ ಬಾಬಾ ಗ್ರಹಿಸಿರ್ತಾರೆ. ಆದ್ರೆ ಜನಕ ಬಾಬಾ ಅವ್ರಿಗೆ ಗೊತ್ತು, ರಾಜಕುಮಾರಿ ಸೀತೆಯು ವಿದೇಹವನ್ನು ಆಳುವುದು ವಿಧಿ ನಿಯಮವಾಗಿಲ್ಲ. ಅವಳು ವಿದೇಹವನ್ನ ಆಳುವುದಕ್ಕಾಗಿ ಬಂದಿರತಕ್ಕಂಥವಳಲ್ಲ. ಅವಳು ಇಡೀ ಜಗತ್ತಿನ ಒಂದು ಆಸ್ತಿಯಾಗಿದ್ದಾಳೆ, ಭೂಮಂಡಲದ ಒಂದು ಮಾತೆ ಆಗಿದ್ದಾಳೆ. ಹೀಗಾಗಿ ಜನತೆಗೆ ನಾವು ಮೋಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅವರಿಗೆ ನಿರಾಶೆ ಆಗತ್ತೆ. ಒಂದ್ ವೇಳೆ ಗೊತ್ತಾಯ್ತು ಅಂತಾರೆ ಅವ್ರಿಗೆ ನಿರಾಶೆ ಆಗುತ್ತೆ. ಅದರಿಂದ ಹೆಚ್ಚು ದಿವಸ ಇದನ್ನ ಜನರು ಗ್ರಹಿಸ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು ಅಂತಕ್ಕಂಥ ಒಂದು ದಿಶೆಯಿಂದ ಸುನೈನ ಮಾತೆಗೆ ಒಂದು ದಿವಸ ಹೇಳ್ತಾರೆ, ನಾವು ಸ್ವಯಂವರದ ಒಂದು ತಯಾರಿಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ. ಸೀತೆಯನ್ನ ಇದಕ್ಕೆ ಪರಿಹಾರ ಅಂತಂದ್ರೆ ಸೀತೆಯ ಮದುವೆಯನ್ನ ಮಾಡೋದು. ಸೀತೆಯ ಮದುವೆ ಮಾಡ್ಬೇಕು ಅಂತಂದ್ರೆ ಸ್ವಯಂವರದ ಒಂದು ಆಯೋಜನೆಯನ್ನ ಮಾಡ್ಬೇಕು. ಹೀಗಾಗಿ ನಾವು ಸ್ವಯಂವರದ ಆಯೋಜನೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಸುನೈನ ಮಾತೆಗೆ ಹೇಳಿದಾಗ ಅವರು ಮೊದಲಿನಂತೆ ಇದಕ್ಕೂ ಈಗಲೂ ಕೂಡ ಆಕ್ಷೇಪಣೆ ಮಾಡ್ತಾರೆ. ಈಗೇನೋ ಅವಸರ ಇದೆ ಅಂತ ಹೇಳಿ. ಆದ್ರೂ ಕೂಡ ಜನಕ ಬಾಬಾ ಹೇಳ್ತಾರೆ, ಸುನೈನಾ, ಮುಂದೊಂದು ದಿನ ಅವಳು ಈ ರಾಜ್ಯವನ್ನು ಆಳುತ್ತಾಳೆ ಎಂದು ನಂಬಿಕೊಂಡಿರುವ ರಾಜ್ಯಕ್ಕೆ ಮತ್ತು ರಾಜ್ಯದ ಜನತೆಗೆ ನಾವು ಮೋಸ ಮಾಡದ ಹಾಗಾಗೋದಿಲ್ವಾ? ಆದ್ದರಿಂದ ಅವ್ರಿಗೆ ಈಗ್ಲೇ ಅದು ಆ ಸಂಗತಿ ಗೊತ್ತಾಗಿ ಹೋಗ್ಲಿ ಅಂತಕ್ಕಂಥ ದಿಶೆಯಲ್ಲಿ ನಾವು ಈ ಸ್ವಯಂವರವನ್ನ ಆಯೋಜನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವಾಗ ಸುನೈನ ಮಾತೆ ಇನ್ನೂ ಸ್ವಲ್ಪ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ ಕೇಳ್ತಾಳೆ. ಆದ್ರೆ ಅವಳಿಗೆ ಯೋಗ್ಯವಾದ ವ್ಯಕ್ತಿಯನ್ನ ಕಲ್ಪಿಸಿಕೊಳ್ಳೋದು ನನಗೆ ಸಾಧ್ಯ ಆಗ್ತಾ ಇಲ್ಲ. ಸೀತೆಯ ವ್ಯಕ್ತಿತ್ವಕ್ಕೆ ಸರಿ ಹೊಂದತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಯನ್ನ ಕಲ್ಪಿಸ್ಕೊಳ್ಳಿಕ್ಕೂ ನನಗೆ ಸಾಧ್ಯ ಆಗ್ತಾ ಇಲ್ಲ. ಅಂಥವ್ರು ಯಾರಾದ್ರೂ ನಿಮ್ಮ ದೃಷ್ಟಿಯೊಳಗಿದ್ದಾರೇನೋ ಅಂತ ಹೇಳಿ ಜನಕ ಬಾಬಾ ಅವ್ರಿಗೆ ಕೇಳಿದಾಗ ಅವರು ಕೂಡ ನನಗೂ ಗೊತ್ತಿಲ್ಲ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾರೆ. ಆದ್ರೆ ಕೆಲವು ತಿಂಗಳುಗಳ ಹಿಂದೆ ಸೀತೆ ಹೇಳಿರ್ತಕ್ಕಂಥ ಮಾತನ್ನ ನೆನಪಿಸ್ಕೊಳ್ತಾರೆ. ಯಾವಾಗ ಸೀತೆ ಕಾಡಿನಲ್ಲಿ ದೀರ್ಘವಾಗಿರ್ತಕ್ಕಂತಹ ಧ್ಯಾನದಲ್ಲಿ ತೊಡಗಿದಾಗ, ಮಗಳೇ ಇದುವರೆಗೆ ಎಲ್ಲಿ ಹೋಗಿದ್ದಿ ಅಂತ ಕೇಳಿದಾಗ, ಅವರನ್ನ ನೋಡಲು ಹೋಗಿದ್ದೆ,
ಅವರು ಅಂತಂದ್ರೆ ನನ್ನ ಮದುವೆ ಆಗ್ತಕ್ಕಂಥವರನ್ನ ನೋಡ್ಲಿಕ್ಕೆ ಹೋಗಿದ್ದೆ, ಅವರೇ ನನಗೆ ಮತ್ತೆ ತಂದಿಲ್ಲಿ ಬಿಟ್ಟಿದ್ದಾರೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾಳಲ್ಲ, ಆ ಮಾತುಗಳನ್ನ ನೆನಪಿಸ್ಕೊಂಡು ಸುನೈನಾ ಮಾತೆಗೆ ಹೇಳ್ತಾರೆ, ನಾವು ಅವರ ಮಿಲನದ ದಾರಿಗೆ ಅಡ್ಡವಾಗಿ ನಿಲ್ಲಬಾರದು, ನಾವು ಸ್ವಯಂವರವನ್ನು ಆಯೋಜಿಸೋಣ, ಅವನು ಕಾಣಿಸಿಕೊಳ್ತಾನೆ ಮತ್ತು ಸೀತೆ ಅವನನ್ನ ಗುರುತಿಸ್ತಾಳೆ ಅಂತ ಹೇಳಿ ನನಗೆ ಖಚಿತವಾಗಿ ಗೊತ್ತಿದೆ ಅಂತಕ್ಕಂಥ ಮಾತನ್ನ ಸುನೈನಾ ಮಾತೆ ಮುಂದೆ ಹೇಳ್ತಾರೆ. ಹೀಗಾಗಿ ಸ್ವಯಂವರದ ಆಯೋಜನೆ ಮಾಡೋದು ಖಚಿತ ಅಂತಕ್ಕಂಥ ಮಾತನ್ನ ಜನಕ ಬಾಬಾ ಇಲ್ಲಿ ಹೇಳ್ತಾರೆ. ಇನ್ನು ಈ ಸ್ವಯಂವರದ ಆಯೋಜನೆಯ ಸಮಯ ಬಂದಿದೆ, ಸ್ವಯಂವರದ ಆಯೋಜನೆಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಚರ್ಚೆಯನ್ನ ಕೇಳಿದಾಗ ಸೀತೆಯು ಅದಕ್ಕೆ ತನ್ನ ಆಕ್ಷೇಪಣೆಯನ್ನ ಕೊಡೋದಿಲ್ಲ. ಆದ್ರೆ ಈ ಆಗಿನಿಂದ ಅವಳು ಒಂಥರ ಅವಳ ಮನಸ್ಥಿತಿಯಲ್ಲಿ ಏನೋ ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನ ಜನಕ ಬಾಬಾ ಗಮನಿಸ್ತಾರೆ. ಅವಳ ಮನಸ್ಸಿನಲ್ಲಿನೇ ಅನ್ಕೊಳ್ತಾ ಇರ್ತಾಳೆ, ನಾನು ಅವರನ್ನು ತಿಳಿದುಕೊಳ್ಳಬಹುದೇ, ಅವರನ್ನ ಗುರುತಿಸಬಹುದೇ ಅಂತಕ್ಕಂಥದ್ದು ಒಂದು ಅನಿಶ್ಚಿತವಾಗಿರ್ತಕ್ಕಂಥ ಧ್ವನಿಯಲ್ಲಿ ಅವಳು ಹೇಳ್ತಾ ಇರ್ತಾಳೆ. ಆಗ ಗೆಳತಿ ಹೇಳ್ತಾಳೆ, ಸೀತೆ ಅವರು ನಿನಗೆ ಕಾಣಿಸಿಕೊಂಡಿದ್ದಾರೆ, ನೀನು ಅವರನ್ನ ಮುಖವನ್ನ ನೋಡಿದ್ದೀಯೆ ಅಂದಾಗ ನೀನು ಅವರನ್ನ ಗುರ್ತಿಡಿತಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಆಕೆ ತಲೆ ಅಲ್ಲಾಡಿಸ್ತಾಳೆ. ಯಾಕಂತಂದ್ರೆ ನಾನು ಕೇವಲ ಅವರ ಧ್ವನಿಯನ್ನ ನಾನು ಕೇಳಿದ್ದೇನೆ ಮತ್ತು ಅವರ ಉಪಸ್ಥಿತಿಯನ್ನ ನಾನು ಅನುಭವಿಸಿದ್ದೇನೆ, ಆದ್ರೆ ಅವರ ರೂಪವನ್ನು ನೋಡಿಲ್ಲ ಅಂತಕ್ಕಂಥ ಮಾತನ್ನ ಸೀತೆ ಹೇಳ್ತಾಳೆ. ಆಗ ಜನಕ ಬಾಬಾ ಸ್ವಲ್ಪ ಸುಮ್ಮನಿದ್ದು ನಿಧಾನವಾಗಿ ಹೇಳ್ತಾರೆ, ಸೀತೆ ನಿನಗೆ ಬಂದಿರುವ ನಿನ್ನ ಜೀವನದಲ್ಲಿ ನಡೆದಿರುವ ಘಟನೆಗಳೆಲ್ಲವೂ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥವುಗಳು. ಸೀತೆ ನಿನಗೆ ಬಂದಿರತಕ್ಕಂಥ ಮತ್ತು ನಿನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳೆಲ್ಲವೂ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥವು. ನೀನು ಹುಟ್ಟುವ ಮೊದಲೇ ಅವುಗಳೆಲ್ಲವನ್ನು ನೀನು ನಿರ್ಧಾರ ಮಾಡ್ಕೊಂಡು ಬಂದಿದೀಯ. ಈಗ ಇದು ಕೂಡ ಹಾಗೆ ಆಗತ್ತೆ, ನೀನು ಖಂಡಿತವಾಗಿ ಅವನು ಬರ್ತಾನೆ, ಅವನನ್ನ ನೀನು ಗುರ್ತಿಡಿತೀಯ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾರೆ. ಇನ್ನು ಸ್ವಯಂವರ ಇನ್ನೂ 1 ವಾರ ಇದೆ ಅಂತಂದ್ರೆ ಆರ್ಯಾವರ್ತದ ಎಲ್ಲ ರಾಜರನ್ನ ಆಮಂತ್ರಿಸಲಾಯಿತು. ಜೊತೆಗೆ ಹೊಲದಲ್ಲಿ ಬಿತ್ತನೆ ಕೆಲಸ ತೀವ್ರವಾಗಿ ನಡೆದಿರುತ್ತೆ. ಆಗ ಮಹಾರಾಜರು ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಹೊಲಗಳಿಗೆ ಹೋಗಿ ಹೊಸ ಬೇಸಾಯವನ್ನ ಹೇಗೆ ಮಾಡಬೇಕು, ಈ ಹೊಸ ಉಪಕರಣಗಳನ್ನ ಇಲ್ಲಿ ತಯಾರು ಮಾಡ್ತಾ ಇರ್ತಾರೆ. ಆ ಎಲ್ಲ ಉಪಕರಣಗಳನ್ನ ಬಳಸಿಕೊಂಡು ವೇಗವಾಗಿ ಸುಲಭವಾಗಿ ಹೊಲಗಳನ್ನ ಬಿತ್ತನೆಗೆ ಹೇಗೆ ತಯಾರು ಮಾಡಬೇಕು, ಬೀಜಗಳನ್ನ ಹೇಗೆ ಬಿತ್ತಬೇಕು, ಬೆಳೆನ ಹೇಗೆ ಬೆಳೆಯಬೇಕು ಅಂತಕ್ಕಂಥದ್ದನ್ನೆಲ್ಲ ಸ್ವತಃ ಜನಕ ಮಹಾರಾಜರು ಹೊಲಗಳಿಗೆ ಹೋಗಿ ರೈತರಿಗೆ ತರಬೇತಿಯನ್ನ ಕೊಡ್ತಾ ಇರ್ತಾರೆ, ಅದನ್ನ ಕಲಿಸಿಕೊಡ್ತಾ ಇರ್ತಾರೆ. ಈ ಕೆಲಸವನ್ನ ನನಗೂ ಕಲಿಸುವಂತ ಸೀತಾಮಾತೆ ಅನೇಕ ಬಾರಿ ಹೇಳ್ತಾ ಇರ್ತಾಳೆ. ಆದ್ರೆ ಅವಳಿಗೂ ಅದನ್ನ ಕಲಿಬೇಕು ಅಂತಕ್ಕಂಥ ಆಸೆ ಇರುತ್ತೆ. ಒಂದು ದಿವಸ ಹೊಲದಲ್ಲಿ ರೈತರಿಗೆ ಸಹಾಯ ಮಾಡೋಣ ಅಂತಕ್ಕಂಥ ಒಂದು ಆಶೆಯನ್ನ ವ್ಯಕ್ತಪಡಿಸಿ ಸೋಮ ಮತ್ತು ಮೀನಾಕ್ಷಿಯನ್ನ ಕರೆದುಕೊಂಡು ಹೊಲಕ್ಕೆ ಹೋಗ್ತಾಳ. ಹೋಗಿ ನನಗೂ ಈ ಕೆಲಸವನ್ನ ನೇಗಿಲನ್ನ ಹೊಲವನ್ನ ಉಳುವ ಕೆಲಸವನ್ನ ನನಗೂ ಕಲಿಸಿಕೊಡು ಅಂದಾಗ ತೀವ್ರವಾಗಿರ್ತಕ್ಕಂಥ ಒಂದು ಪ್ರತಿರೋಧ ಬರುತ್ತೆ. ರಾಜಕುಮಾರಿ, ನೀ ಈ ಕೆಲಸ ಮಾಡ್ತೀರಾ, ನೀವು ಇಂಥ ಕೆಲಸ ಮಾಡ್ತೀರಾ, ಬೇಡ ಅಂತಂದ್ರೂ ಕೂಡ ಅವಳು ಕೇಳೋದಿಲ್ಲ. ಆದರೂ ಮಾತೆ ಅವರ್ಣನೀಯ ಶಕ್ತಿಯ ಪ್ರದರ್ಶನದೊಂದಿಗೆ ಏನೇನು ಪ್ರಯಾಸವಿಲ್ಲದೆ ಆ ಕೆಲಸವನ್ನ ಮಾಡಿ ಮುಗಿಸುತ್ತಾಳೆ. ಸೀತೆ ಅವರ್ಣನೀಯವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡುವುದರ ಮುಖಾಂತರ ಏನೇನೋ ಆಯಾಸ ಇಲ್ಲದೇನೆ, ಏನೋ ಪ್ರಯಾಸ ಇಲ್ಲದೇನೆ ಆ ಕೆಲಸವನ್ನ ಮಾಡ್ತಾಳೆ. ಕೆಲ ನಿಮಿಷಗಳ ನಂತರ ಅವಳು ನೆಲವನ್ನು ಉಳುವುದನ್ನ ಬಿಟ್ಟು ಮಂಡಿಯೂರಿ ಕೆಳಗೆ ಕೂಡ್ತಾಳೆ. ಆಳವಾಗಿ ನೆಲವನ್ನ ಅಗಿಲಿಕ್ಕೆ ಶುರು ಮಾಡ್ತಾಳೆ. ಅವಳ ಸಹಾಯಕ್ಕೆ ನಾವೆಲ್ಲ ಅಂದ್ರೆ ಮೀನಾಕ್ಷಿ, ಸೋಮ ಎಲ್ಲ ಧಾವಿಸ್ತಾರೆ. ಆದ್ರೆ ಅವಳು ಹೇಳ್ತಾಳೆ, ನೋಡು ಸೋಮ, ವಸುಂಧರಾ ಮಾತೆ ನಮಗೆ ಉಡುಗೊರೆಯನ್ನ ನೀಡಿದ್ದಾಳೆ. ಈ ಮಣ್ಣಿನಲ್ಲಿ ನಾವು ನೋಡಲು ಮತ್ತು ಸ್ಪರ್ಶಿಸಲು ಸಾಧ್ಯವಾಗದ ಜೀವನಾಧಾರ ಶಕ್ತಿ ಇದೆ. ಈ ಮಣ್ಣಿನಲ್ಲಿ ಎಂಥ ಶಕ್ತಿ ಇದೆ, ಅವಿನಾಶಿಯಾಗಿರ್ತಕ್ಕಂಥ ಶಕ್ತಿ ಇದೆ. ಜೀವ ಸತ್ವ ಇದರಲ್ಲಿ ಇದೆ. ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂಥದ್ದು, ನಾವು ಸ್ಪರ್ಶಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂಥ ಜೀವನಾಧಾರ ಶಕ್ತಿ ಇದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಇದು ನಮ್ಮನ್ನು ತುಂಬಾ ಚೆನ್ನಾಗಿ ಇರಿಸುತ್ತೆ, ಆರೋಗ್ಯವಂತರನ್ನಾಗಿ ಇರಿಸುತ್ತದೆ. ಎಲ್ಲಿಯವರೆಗೆ ನಾವು ಈ ಮಣ್ಣನ್ನ ಪರಿಶುದ್ಧವಾಗಿ ಇಟ್ಕೊಳ್ತೀವೋ ಅಲ್ಲಿಯವರೆಗೆ ರೋಗಗಳಿಂದ ನಾವು ದೂರವಾಗಿರ್ತೇವೆ. ಇದು ವಸುಂಧರಾ ಮಾತೆಯ ಉಡುಗೊರೆಯಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಬೊಗಸೆ ತುಂಬಾ ಸಮೃದ್ಧವಾಗಿರ್ತಕ್ಕಂಥ ಮಣ್ಣನ್ನ ತೆಗೆದುಕೊಂಡು ತನ್ನ ಗಲ್ಲಕ್ಕೆ ತಿಕ್ಕಿಕೊಳ್ತಾಳೆ. ಆಗ ಅವಳ ಮುಖ ಹೊಳಿಲಿಕ್ಕೆ ಶುರು ಮಾಡ್ತದ ಮತ್ತು ನಮಗೆ ಜೀವನ ನೀಡಿದಂತಹ
ಈ ಕೆಸರು ಮತ್ತು ಕೊಳೆಗೆ ಅವಳು ಮುತ್ತು ನೀಡ್ತಾಳಂತೆ. ಮತ್ತು ನಮ್ಮ ಆಹಾರ ಎಲ್ಲಿಂದ ಬರುತ್ತದೆ ಎನ್ನುವುದರ ಕುರಿತು ನಾವೆಷ್ಟು ಕಡಿಮೆ ಯೋಚಿಸುತ್ತೇವೆ. ನಮ್ಮ ಆಹಾರದ ಮೂಲ ಈ ಭೂಮಿ ತಾಯಿ. ಆದ್ರೆ ಅದರ ಬಗ್ಗೆ ನಾವು ಹೆಚ್ಚು ಯೋಚಿಸೋದಿಲ್ಲ. ವಸುಂಧರಾ ಮಾತೆ ನೀಡಿರ್ತಕ್ಕಂಥ ಈ ಅಮೋಘವಾಗಿರ್ತಕ್ಕಂಥ ನಿಧಿಯನ್ನ ನಾವು ಎಷ್ಟು ಪ್ರಶಂಸೆ ಮಾಡುವುದಿಲ್ಲ, ಎಷ್ಟು ಕಡಿಮೆ ಪ್ರಶಂಸೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ಇದನ್ನ ದೂರದಲ್ಲಿ ನಿಂತು ನೋಡ್ತಾ ಇರ್ತಾರೆ. ಅಷ್ಟೊತ್ತಾದ ಕೂಡಲೇ ಒಂದ್ ಸ್ವಲ್ಪ ಅದನ್ನ ಬಿಟ್ಟು ಎದ್ದು ನಿಂತು ಆ ಕಡೆ ಈ ಕಡೆ ನೋಡ್ತಾಳೆ. ನೋಡಿ ಅವಳಿಗೇನೋ ಒಂದು ರೀತಿಯ ಅನುಭವ ಆಗ್ತಾ ಇರುತ್ತೆ. ಅವನು ಎಲ್ಲಿದ್ದಾನೆ, ನಾನು ಅವನ ಉಪಸ್ಥಿತಿಯನ್ನ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಆ ಕಡೆ ಈ ಕಡೆ ಅವಳು ನೋಡ್ತಾಳೆ. ನೋಡಿ ಕೊನೆಗೆ ಮತ್ತೆ ತನ್ನ ಕೆಲಸದಲ್ಲಿ ತೊಡಕೊಳ್ತಾಳೆ. ಕೆಲಸ ಎಲ್ಲ ಮುಗಿದಿಂದ ಆ ರೈತನಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅಂತ ಹೇಳಿ ತಿರುಗಿ ನೋಡೋದ್ರೊಳಗೆ ಅಲ್ಲಿ ಒಂದು ರಥ ನಿಂತಿರ್ತದ. ಆ ರಥವನ್ನ ನೋಡಿ ಕೇಳ್ತಾಳೆ, ಇದು ಯಾರು ಈ ರಥವನ್ನು ನಿಲ್ಲಿಸಿದ್ದಾರೆ ಅಂತಂದಾಗ ಆ ರೈತ ಹೇಳ್ತಾನೆ, ಇಬ್ಬರು ಅಯೋಧ್ಯೆಯ ರಾಜಕುಮಾರರು ಬಂದಿದ್ರು, ಅವರು ಕುದುರೆಗಾಗಿ ನೀರು ಬೇಕು ಅಂತ ಕೇಳಿ ಈ ರಥವನ್ನ ಇಲ್ಲಿ ನಿಲ್ಲಿಸಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಯೋಧ್ಯೆ ಅಂತ ಕೇಳಿದ ತಕ್ಷಣ ಸೀತೆ ಕಳೆದು ಹೋಗ್ತಾಳೆ. ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲಿ ಅಯೋಧ್ಯೆ ಅಂತ ಹೇಳಿ ಗೊಣಕೊಂಡು ತನ್ನಷ್ಟಕ್ಕೆ ತಾನೇ ಕಳೆದು ಹೋಗ್ತಾಳೆ. ಆಗ ರೈತ ಹೇಳ್ತಾನೆ, ಹೌದು, ಒಬ್ಬ ರಾಜ ನಿಮ್ಮನ್ನು ಹೊಲದಲ್ಲಿ ಗಮನಿಸಿದ್ದಾನೆ. ನೀವು ಉಳುಮೆ ಮಾಡೋದನ್ನ, ನೇಗಿಲನ್ನ ಉಪಯೋಗ ಮಾಡೋದನ್ನ ಅವನು ಗಮನಿಸಿದ್ದಾನೆ. ನೇಗಿಲನ್ನು ಇಂಥ ಸುಂದರವಾಗಿರ್ತಕ್ಕಂಥ ನೇಗಿಲನ್ನ ನಾನೆಲ್ಲೂ ನೋಡಿಲ್ಲ. ಅದರಲ್ಲೂ ಮಹಿಳೆ ಇದನ್ನ ಬಳಸಬಹುದು ಅಂತಕ್ಕಂಥ ಒಂದು ಕಲ್ಪನೆನೂ ನನಗೆ ಇಲ್ಲ, ಅದನ್ನು ಊಹಿಸಲು ನನಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ. ಆಗ ನಾನ್ ಹೇಳಿದೆ, ಅವರು ನಮ್ಮ ರಾಜಕುಮಾರಿ ಸೀತೆ ಅಂತ ಹೇಳಿದೆ. ಅವರಿಗೆ ತುಂಬಾ ಆಶ್ಚರ್ಯ ಆಯ್ತು. ಆಶ್ಚರ್ಯಕರವಾಗಿ ಮುಗುಳ್ನಗುತ್ತಾ ಇಂತಹ ಸಾಧನೆಯನ್ನ ಮಾಡಿರ್ತಕ್ಕಂಥ ಮಹಿಳೆಯನ್ನ ಭೇಟಿಯಾಗಲು ನಾವು ಉತ್ಸುಕರಾಗಿದ್ದೇವೆ ಅಂತ ಹೇಳಿ ಅವರು ಹೇಳಿದ್ದಾರೆ. ನಮ್ಮ ರಾಣಿಯನ್ನ ಕುರಿತು ಅವರಿಗೆ ತಿಳಿದಿಲ್ಲ ಅಂತಕ್ಕಂಥ ಮಾತು ಸ್ಪಷ್ಟವಾಯಿತು ಅಂತ ಹೇಳಿ ಆ ರೈತ ತುಂಬಾ ಅಕ್ಕರೆಯಿಂದ ಹೇಳ್ತಾನೆ. ಈ ಘಟನೆ ಆಗಿಂದ ಸಂಜೆ ಊಟದ ಸಮಯದಲ್ಲಿ ಅವಳು ನೇಗಿಲನ್ನು ಬಳಸಿರ್ತಕ್ಕಂಥ ಒಂದು ವಿಷಯವನ್ನೆಲ್ಲ ಸುನೈನಾ ಮಾತೆ ಮುಂದೆ ಹೇಳ್ತಾರೆ. ಆದ್ರೆ ಅವಳು ಇದನ್ನ ಒಪ್ಪೋದಿಲ್ಲ. ಸುನೈನಾ ಮಾತೆ ಏನೋ ಸುಮ್ಮನೆ ಲೇವಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊತಾಳೆ. ರೈತರೇ ಅದನ್ನು ಬಳಸಲಿಕ್ಕೆ ಹೆಣಗಾಡುವಾಗ ನನ್ನ ಮಗಳು ಆ ಉಪಕರಣವನ್ನ ಬಳಸುವುದು ಹೇಗೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ. ಆಗ ಜನಕ ಬಾಬಾ ಮಿನುಗುವ ಕಣ್ಣುಗಳೊಂದಿಗೆ ಜನಕ ಬಾಬಾ ಹೇಳ್ತಾರೆ, ನನ್ನ ಪ್ರೀತಿಯ ಕಂದ, ನೀನು ಆ ಸಾಧನೆಯನ್ನು ಹೇಗೆ ಮಾಡಿದೆ ಎನ್ನುವುದನ್ನು ಅವಳಿಗೆ ಹೇಳು ಅಂತ ಹೇಳ್ತಾರೆ. ನನ್ನ ಕಂದ, ನೀನು ಆ ಸಾಧನೆಯನ್ನು ಹೇಗೆ ಮಾಡಿದೆ ಅಂತಕ್ಕಂಥ ಮಾತನ್ನ ನಿನ್ನ ತಾಯಿಗೆ ಹೇಳು ಅಂತಂದಾಗ, ಮಾತೆ, ಇದು ಮನಸ್ಸಿನ ವಿಷಯವಾಗಿದೆ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾತನ್ನ ಇಲ್ಲಿ ಅವಳು ಹೇಳ್ತಾಳೆ. ಇದು ಮನಸ್ಸಿನ ವಿಷಯವಾಗಿದೆ. ಇದಕ್ಕೆ ಅಗತ್ಯವಾದ ಶಕ್ತಿ ನನ್ನ ದೇಹದಲ್ಲಿ ಇಲ್ಲ. ಆದರೆ ನನ್ನ ಮನಸ್ಸು ಆ ದೌರ್ಬಲ್ಯವನ್ನು ಮೆಟ್ಟಿ ನಿಂತಿತು. ಏನು ಮಾಡಬೇಕೆಂದು ನನ್ನ ದೇಹಕ್ಕೆ ಸೂಚನೆ ನೀಡಿತು ಮತ್ತು ನನ್ನ ದೇಹ ಸುಮ್ಮನೆ ಅದನ್ನು ಅನುಸರಿಸಿತು. ಇದು ಪಿತಾಜಿ ನನಗೆ ನೀಡಿದ ತರಬೇತಿಯಾಗಿದೆ. ಮನಸ್ಸಿನ ಶಕ್ತಿ ಎಷ್ಟು ಅಗಾಧವಾಗಿರ್ತಕ್ಕಂಥದ್ದು. ಮನಸ್ಸು ಮಾಡಿದ್ರೆ ನಾವೇನೆಲ್ಲವನ್ನು ಮಾಡಬಹುದು ಅಂತಕ್ಕಂಥ ಮಾತನ್ನ ಇಲ್ಲಿ ಸೀತಾಮಾತೆ ಹೇಳ್ತಾಳೆ. ಆಗ ಸುನೈನಾ ಮಾತೆ ಸುಮ್ಮನಾಗಿ, ಇಡೀ ರಾಜ್ಯ ಇದರ ಬಗ್ಗೆ ಮಾತನಾಡಲಿದೆ ಅಂತ ಹೇಳಿ ನನಗ ಗೊತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಅವಳಿಗೆ ಹೆದರಿಕೆ, ಮಗಳು ಇಂಥ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಅದು ಈಗ ಸಂಯೋವರದ ಆಯೋಜನೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರೆಲ್ಲ ಏನ್ ತಿಳ್ಕೊತಾರೆ ಅಂತಕ್ಕಂಥ ಒಂದು ಹೆದರಿಕೆ ಆ ತಾಯಿಯ ಮನಸ್ಸಿಗೆ ಇರುತ್ತೆ. ಅದೇ ಸಂದರ್ಭದಲ್ಲಿ ಊರ್ಮಿಳೆ ಬಂದು ಅಯೋಧ್ಯೆಯ ರಾಜರು ಕೂಡ ಬಂದಿದ್ದಾರೆ. ಋಷಿ ವಿಶ್ವಾಮಿತ್ರರೊಂದಿಗೆ ಅವರು ದೂರದ ಆಶ್ರಮದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ಕೂಡ ತಿಳಿಸ್ತಾಳೆ. ಆಗ ಸುನೈನಾ ಮಾತೆಗೆ, ಸೀತಾ, ನೀನು ಉಳುಮೆ ಮಾಡುತ್ತಿರುವುದನ್ನು ಅವರು ನೋಡಿದ್ದಾರೆ, ಅವರು ಏನ್ ಅಂದ್ಕೊಳ್ತಾರೋ ಏನೋ ಅಂತ ಹೇಳಿ ನೊಂದ್ಕೊಂಡು ಆ ತಾಯಿ ಆತಂಕವನ್ನ ವ್ಯಕ್ತಪಡಿಸ್ತಾಳೆ. ಆಗ ಸೀತೆ ಆ ಮಾತಿಗೆ ಏನು ಪ್ರತಿಕ್ರಿಯೆ ಕೊಡೋದಿಲ್ಲ. ಆದ್ರೆ ಜನಕ ಬಾಬಾ ಹೇಳ್ತಾರೆ, ನಾವು ಎಂಥ ಅದ್ಭುತವಾದ ಮಗಳನ್ನು ಹೊಂದಿದ್ದೇವೆ ಎಂದು ಅವರು ಯೋಚಿಸುತ್ತಾರೆ ಅಂತ ಹೇಳಿ ಉತ್ತರ ನೀಡ್ತಾಳೆ. ಸೀತೆಯನ್ನು ಯಾರು ಗೆದ್ದರೂ
ಅವಳು ಯಾರು ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವಳ ಜ್ಞಾನವನ್ನು ಅವರು ಗೌರವಿಸಬೇಕು. ಇದೊಂದೇ ನನಗೆ ಬೇಕಾಗಿರುವುದು, ಇದೇ ನಮ್ಮ ಕಾಳಜಿಯಾಗಿದೆ ಅಂತಕ್ಕಂಥ ಮಾತನ್ನ ಜನಕ ಬಾಬಾ ಇಲ್ಲಿ ಹೇಳ್ತಾರೆ. ಸೀತೆಯನ್ನ ಯಾರು ಗೆದ್ದರೂ ಕೂಡ ಅವಳು ಯಾರು, ಏನು, ಅವಳ ವೃತ್ತಾಂತ ಏನು, ಅವಳ ಬಂದ ಉದ್ದೇಶ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕು, ಅವಳ ಜ್ಞಾನವನ್ನ ಗೌರವಿಸಬೇಕು. ಇದೊಂದೇ ಬೇಕಾಗಿರುವುದು, ನಮಗಿರ್ತಕ್ಕಂಥ ಕಾಳಜಿ ಇದೊಂದೇ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆಗ ಸುನೈನಾ ಮಾತೆ, ಹಾಗಾದ್ರೆ ಈ ಶಿವಧನಸ್ಸನ್ನ ಎತ್ತಲು ನಾವು ಪರೀಕ್ಷೆಯನ್ನು ಇಡುವ ಅವಶ್ಯಕತೆ ಏನಿತ್ತು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಸೀತೆ ಉತ್ತರಿಸ್ತಾ, ಶಿವಧನಸ್ಸು ಆ ಪರೀಕ್ಷೆಯನ್ನ ಶಿವಧನಸ್ಸನ್ನ ಮುರಿತಕ್ಕಂಥ ಒಂದು ಪರೀಕ್ಷೆ ಇಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತಕ್ಕಂಥ ಒಂದು ಪ್ರಶ್ನೆಗೆ ಸೀತೆ ಉತ್ತರಿಸ್ತಾಳೆ, ಅಮ್ಮ, ಬಿಲ್ಲನ್ನು ಎತ್ತಲು ಬೇಕಾಗಿರುವುದು ಶಕ್ತಿ ಒಂದೇ ಅಲ್ಲ, ನಾನದನ್ನು ಬಾಲ್ಯದಲ್ಲಿಯೇ ಮಾಡಿ ಮುಗಿಸಿದ್ದೇನೆ. ಅದನ್ನು ಎತ್ತಲು ಶಿವನು ಯಾರಿಗೆ ಅನುಮತಿ ನೀಡುತ್ತಾನೋ ಅವರಿಂದ ಮಾತ್ರ ಅದು ಎತ್ತಲ್ಪಡುತ್ತದೆ. ಅವರ ಇಚ್ಛಾಶಕ್ತಿಯೇ ಗೆಲ್ಲುತ್ತದೆ, ಅದುವೇ ಅವಶ್ಯಕತೆಗೆ ಕಾರಣವಾಗಿದೆ ಅಂತ ಹೇಳಿ ಸೀತೆ ಹೇಳ್ತಾಳೆ. ಇಲ್ಲಿ ಈ ಶಿವಧನಸ್ಸನ್ನ ಎತ್ತಲಿಕ್ಕೆ ಬೇಕಾಗಿರೋದು ಶಕ್ತಿ ಒಂದೇ ಅಲ್ಲ, ಅದನ್ನ ನಾನು ಈಗಾಗಲೇ ಬಾಲ್ಯದಲ್ಲಿನೇ ಅದನ್ನ ಸರಿಸಿ ಬಿಟ್ಟಿದ್ದೇನೆ. ಆದ್ರೆ ಅದನ್ನ ಎತ್ತಲಿಕ್ಕೆ ಶಿವನು ಯಾರಿಗೆ ಅನುಮತಿ ನೀಡ್ತಾನೋ ಅವರಿಂದ ಮಾತ್ರ ಅದು ಎತ್ತಲ್ಪಡತ್ತೆ. ಅವರ ಇಚ್ಛಾಶಕ್ತಿನೇ ಇಲ್ಲಿ ಗೆಲ್ತದ, ಅದುವೇ ಅವಶ್ಯಕತೆಗೆ ಕಾರಣವಾಗಿದೆ ಅಂತಕ್ಕಂಥ ಮಾತನ್ನ ಸೀತೆಯಲ್ಲಿ ಹೇಳ್ತಾರೆ. ಹೀಗೆ ಈ ಮಾತುಕತೆಗಳೆಲ್ಲ ಆಗ್ತವೆ. ಮರು ದಿವಸ ಸೀತಾಮಾತೆ ಮತ್ತು ಶ್ರೀರಾಮಚಂದ್ರರು ಮೊಟ್ಟ ಮೊದಲು ಭೇಟಿಯಾಗಿರೋದು ಒಂದು ದೇವಾಲಯದಲ್ಲಿ. ಪಾರ್ವತಿ ದೇವಿಯ ದೇವಾಲಯಕ್ಕೆ ಸೀತೆ ಹೋಗ್ತಾ ಇರ್ತಾಳೆ. ಅವಳು ಆ ದೇವಾಲಯದ ಸೌಂದರ್ಯವನ್ನ ಕೇಳಿ ಶ್ರೀರಾಮನು ಕೂಡ ಆ ದೇವಾಲಯಕ್ಕೆ ಬರ್ತಾ ಇರ್ತಾನೆ. ಅಷ್ಟೇ ಅಲ್ದೇನೆ ಶ್ರೀರಾಮನಿಗೆ ಮಥುರೆಯ ಮಿಥಿಲೆಯ ಮರಗಳು ಮತ್ತು ಬೆಟ್ಟದ ಮೇಲಿನಿಂದ ಸುಂದರವಾಗಿರ್ತಕ್ಕಂಥ ಒಂದು ಅಲೌಕಿಕವಾಗಿರ್ತಕ್ಕಂಥ ಒಂದು ಗಾನ ಮಾಧುರ್ಯ ಹರಿದು ಬರ್ತಾ ಇದೆ. ಆ ಗಾಯನಕ್ಕೆ, ಆ ಸಂಗೀತಕ್ಕೆ ಮನಸೋತು ಮಹಾರಾಜ ರಾಮಚಂದ್ರನು ಕೂಡ ಆ ಕಡೆಗೆ ಬರ್ತಾನೆ. ಆಗ ಸೀತೆಯು ಕೂಡ ತನ್ನ ಸಖಿಯರೊಂದಿಗೆ ಉಷೆ, ರೋಹಣ ಮತ್ತು ಮೀನಾಕ್ಷಿ ಇವರೆಲ್ಲರ ಜೊತೆಗೆ ಹೂವು, ಹಣ್ಣು ಮುಂತಾದವುಗಳನ್ನ ತೆಗೆದುಕೊಂಡು ದೇವಾಲಯಕ್ಕೆ ಬಂದಿರ್ತಾಳೆ. ಬಂದು ಮಾತೆಗೆ, ಪಾರ್ವತಿ ಮಾತೆಗೆ ಆರತಿಯನ್ನ ಮಾಡ್ತಾ ಇರ್ತಾಳೆ. ಸುಂದರವಾಗಿರ್ತಕ್ಕಂಥ ಆರತಿಯ ಹಾಡನ್ನ ಅವಳು ಹಾಡ್ತಾ ಇರ್ತಾಳೆ. ಹಾಡು ಮುಗಿತಾ ಬಂದ ಹಾಗೆ ಅವಳ ಧ್ವನಿ ಇನ್ನಷ್ಟು ಮೃದುವಾಗ್ತಾ ಇರ್ತಾಳೆ. ಮುಗಿದ ತಕ್ಷಣ ಅವಳು ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಸ್ವಲ್ಪವೇ ದೂರದಲ್ಲಿ, ಕೇವಲ ಕೆಲವೇ ಅಡಿಗಳ ಅಂತರದಲ್ಲಿ ಅವರು ನಿಂತಿರುವುದನ್ನು ನೋಡಿದಳು. ಅವರು ಅಂತಂದ್ರೆ ಇಲ್ಲಿ ರಾಜಕುಮಾರ, ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಬಂದು ನಿಂತಿರ್ತಾರೆ. ಕೆಲವು ನಿಮಿಷ ಮಾತೆ ಸ್ತಂಭೀಭೂತಳಾದಳು. ಮಾತೆ ಯಾವ ಲೋಕದಲ್ಲಿರುವಳೋ ತಿಳಿಯಲಿಲ್ಲ. ಆ ಇಬ್ಬರಲ್ಲಿ ಹಿರಿಯನಂತೆ ಕಾಣ್ತಕ್ಕಂಥ ಒಬ್ಬ ರಾಜಕುಮಾರ, ಅವನು ಕೂಡ ಸ್ತಂಭೀಭೂತ ಆಗಿದ್ದ. ಯಾರೂ ಮಾತಾಡ್ಲಿಲ್ಲ, ಎಲ್ಲರೂ ಅಲುಗಾಡದೆ ನಿಂತಿರ್ತಾರೆ. ಅಷ್ಟರಲ್ಲಿನೇ ಕಿರಿಯ ರಾಜಕುಮಾರನೇ ಮೌನವನ್ನ ಮುರಿದು ತನ್ನನ್ನು ಲಕ್ಷ್ಮಣ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾನೆ. ಅವನನ್ನು ತನ್ನ ಅಣ್ಣ ರಾಮ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾನೆ. ಅಷ್ಟರಲ್ಲಿ ಊರ್ಮಿಳೆಯು ಕೂಡ ಪ್ರತಿಕ್ರಿಯಿಸಿ ತನ್ನನ್ನು ಊರ್ಮಿಳೆ ಮತ್ತು ಇವಳು ತನ್ನ ಅಕ್ಕ ಸೀತೆ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾರೆ. ಅಷ್ಟಾದ್ರೂ ಕೂಡ ಹಿರಿಯ ರಾಜಕುಮಾರ ಮತ್ತು ಸೀತಾಮಾತೆಯ ಮಧ್ಯ ಮೌನನೇ ಇತ್ತು. ಅವರು ಒಬ್ಬರನ್ನೊಬ್ಬರು ಬೆರಗುಗೊಂಡವರಂತೆ ನೋಡುತ್ತಲೇ ಇದ್ದರು. ಅವರ ಮಧ್ಯೆ ಏನು ನಡೆಯುತ್ತಿತ್ತು ಅಂತ ಹೇಳಿ ಯಾರಿಗೂ ತಿಳಿದಿರ್ಲಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಮೀನಾಕ್ಷಿ ಹೇಳ್ತಾಳೆ. ಹಾಗಾದ್ರೆ ಕೊನೆಗೆ ಮೌನವನ್ನ ಮುರಿದು ರಾಜಕುಮಾರ ಶ್ರೀರಾಮಚಂದ್ರ ಕೇಳ್ತಾರೆ, ಹಾಗಾದ್ರೆ ನೀವು ರಾಜಕುಮಾರಿ ಸೀತಾ ಅಂತ ಹೇಳಿ ಕೊನೆಗೂ ಕೇಳ್ತಾನೆ. ನಿನ್ನೆ ನಾನು ನಿಮ್ಮನ್ನ ಹೊಲದಲ್ಲಿ ನೋಡಿದೆನು. ನೀವು ಮಾತೃ ಪ್ರೇಮದಿಂದ ಮಗುವನ್ನು ಎತ್ತಿಕೊಂಡಂತೆ ಅತ್ಯಂತ ಕೋಮಲತೆಯಿಂದ ಮಣ್ಣನ್ನು ಎತ್ತಿ ನಿಮ್ಮ ಗಲ್ಲಕ್ಕೆ ತಿಕ್ಕಿಕೊಳ್ಳುವುದನ್ನು ನಾನು ದೂರದಿಂದ ನೋಡಿದೆ ಅಂತ ಹೇಳ್ತಾಳೆ. ಆಗ ಸೀತೆ ಹೇಳ್ತಾಳ, ಹೌದು ನಾನೇ. ನಾವು ವಿದೇಹದ ಜನತೆಗೆ ವಸುಂಧರಾ ಮಾತೆಯನ್ನ ಪ್ರೀತಿಸುವುದು ಹೇಗೆ, ಅವಳನ್ನ ಗೌರವಿಸುವುದು ಹೇಗೆ ಅನ್ನೋದನ್ನ ನಾವು ಕಲಿಸಿಕೊಡ್ತೀವಿ. ನೋಡ್ರಿ ಎಷ್ಟು ಉದಾತ್ತವಾಗಿರ್ತಕ್ಕಂಥ ಮಾತುಗಳು. ಈ ಇಡೀ
ವಿದೇಹದ ಜನತೆಗೆ ವಸುಂಧರಾ ಮಾತೆಯನ್ನ ಹೇಗೆ ನೀವು ಪ್ರೀತಿಸ್ಬೇಕು, ಹೇಗೆ ಗೌರವಿಸ್ಬೇಕು ಅನ್ನೋದನ್ನ ನಾವು ಕಲಿಸಿಕೊಡ್ತೀವಿ ಅಂತ ಹೇಳಿ ಮೃದುವಾಗಿ ಅವಳು ಉತ್ತರಿಸ್ತಾಳೆ. ಅವಳು ನಮ್ಮ ಶಕ್ತಿಯ ಮೂಲ, ವಸುಂಧರೆ ನಮ್ಮ ಶಕ್ತಿಯ ನಿಜವಾದ ಮೂಲ ಅಂತ ಹೇಳ್ತಾಳೆ. ನಾವು ನಿಮ್ಮ ವಿಧಾನಗಳನ್ನು ಕಲಿಯ ಬಯಸುತ್ತೇವೆ, ಆದ್ದರಿಂದ ಇದನ್ನು ನಾನು ಅಯೋಧ್ಯೆಗೆ ಮತ್ತು ಎಲ್ಲ ಕೋಸಲ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಬಹುದೇ ಅಂತ ಹೇಳಿ ಕೇಳ್ತಾನೆ. ಆಗ ನಿಮ್ಮೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳಲು ನಮಗೆ ಸಂತೋಷವೆನಿಸುತ್ತದೆ ಎನ್ನುತ್ತಾ ದೇವಾಲಯದ ಹಿಂದಿನಿಂದ ಒಂದು ಅತ್ಯಂತ ಉತ್ಕರ್ಷವಾಗಿರ್ತಕ್ಕಂತಹ ಧ್ವನಿ, ಜೋರಾಗಿರ್ತಕ್ಕಂತಹ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ಧ್ವನಿ ಬರುತ್ತೆ. ನಿಮ್ಮೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳಲು ನಮಗೆ ಸಂತೋಷವೆನಿಸುತ್ತದೆ ಅಂತ ಹೇಳಿ ಆ ಧ್ವನಿ ನಮ್ಮ ಜನಕ ಮಹಾರಾಜರದ ಆಗಿರುತ್ತೆ. ಅವ್ರು ಹೇಳ್ತಾರೆ, ಮಹಾರಾಜ ದಶರಥ ಪುತ್ರರೇ, ನಿಮ್ಮನ್ನು ಬರಮಾಡಿಕೊಳ್ಳಲು ನಮಗೆ ತುಂಬಾ ಸಂತೋಷವೆನಿಸುತ್ತದೆ. ಜನರ ಅದನ್ನು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ನನಗೆ ಅನಂತ ಆನಂದ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರು ಅತ್ಯಂತ ಆತ್ಮೀಯತೆಯಿಂದ ಆ ರಾಜ್ಕುಮಾರನ್ನ ಬರಮಾಡಿಕೊಳ್ತಾರೆ. ಆಮೇಲೆ ಹೇಳ್ತಾರೆ, ರಾಮ್, ನಿಮ್ಮ ಕೀರ್ತಿ ನಿಮಗಿಂತಲೂ ಮುಂಚೂಣಿಯಲ್ಲಿದೆ, ನಿಮ್ಮ ಕೀರ್ತಿ ನಿಮಗಿಂತಲೂ ಮುಂಚೂಣಿಯಲ್ಲಿದೆ. ಮಿಥಿಲೆಯಲ್ಲಿ ಎಲ್ಲರೂ ನಿಮ್ಮ ಕಾರ್ಯವನ್ನು ಕೇಳಿದ್ದಾರೆ. ನೀವು ನಮ್ಮ ರಾಜ್ಯದಲ್ಲಿರುವುದು ನಮ್ಮ ಗೌರವ ಮತ್ತು ನಿಮ್ಮೊಂದಿಗೆ ನಮ್ಮ ಕೃಷಿ ವಿಧಾನಗಳನ್ನು ಹಂಚಿಕೊಳ್ಳುವುದು ನಮಗೆ ಅತ್ಯಂತ ಸಂತೋಷದ ವಿಷಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗೆ ಅಂದು ರಾಜಕುಮಾರರನ್ನ ಜನಕ ಬಾಬಾ ಸ್ವಾಗತ ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಸಮಯ ಆಗ್ತಾ ಇದೆ. ಮುಂದಿನ ಭಾಗಗಳನ್ನ ನಾಳೆ ಚರ್ಚಿಸೋಣ. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ. ಯಾವುದಾದರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಳ್ಳಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರನ್ನು ಮತ್ತು ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಧ್ಯಾನಕ್ಕೆ ಕುಳಿತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ
ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಪ್ರಕೃತಿ ಸಹಜವಾದ ಉಚ್ಛ್ವಾಸ ನಿಶ್ವಾಸದ ಮೇಲೆ ಗಮನವಿರಲಿ. ಒಳ ಹೋಗುವ ಉಸಿರು ಹೊರಬರುವ ಉಸಿರನ್ನು ಏಕಧಾರಿಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಒಂದೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ನಮ್ಮ ಉಸಿರೇ ನಮ್ಮ ಗುರು. ಆ ಉಸಿರೆಂಬ ಗುರುವಿನ ಸಹಾಯದಿಂದ ನಾವು ಧ್ಯಾನಕ್ಕೆ ತೊಡಗೋಣ ಮಾಸ್ಟರ್ಸ್. ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯದ ಬಿಂದು ನಮ್ಮ ಧ್ಯಾನ ಬಿಂದು. ಅದುವೇ ನಮ್ಮ ಧ್ಯಾನದ ಕೀಲಿಕೈ, ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿಯೇ ನಮಗೆ ಸಹಸ್ರಾರ ಚಕ್ರದಿಂದ ವಿಶ್ವ ಪ್ರಾಣಶಕ್ತಿ ಹರಿದು ಬರುತ್ತದೆ. ಅಲ್ಲಿಯೇ ನಮ್ಮ ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಗಮನಿಸಲು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ಆಂತರಿಕ ಜಗತ್ತಿನ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸ್ತವೆ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಆತ್ಮದೆಡೆಗೆ ನನ್ನ ಪಯಣ, ಅದೇ ನನ್ನ ಗಮ್ಯ, ಅದೇ ನನ್ನ ಗುರಿ. ಧ್ಯಾನ ಆಳವಾಗುತ್ತಿದ್ದಂತೆ ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗುತ್ತೆ. ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಕಾಣಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ ಅನುಭವಿಸಿ. ಆಲೋಚನಾರಹಿತ ಸ್ಥಿತಿಯನ್ನ, ನಿಜವಾದ ಶೂನ್ಯ ಸ್ಥಿತಿಯನ್ನ ತಲುಪಿ ಮಾಸ್ಟರ್ಸ್. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆ ಜ್ಞಾನಾಮೃತವನ್ನ ಸವೀರಿ ಮಾಸ್ಟರ್ಸ್. ಆ ಸೀತಾಮಾತೆಯ ಶಕ್ತಿಯನ್ನ ಅನುಭವಿಸಿ, ಅವಳ ಉಪಸ್ಥಿತಿಯನ್ನ
ಅವಳ ಆಶೀರ್ವಾದವನ್ನ ಪಡೆಯಿರಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ. ಅತ್ಯುನ್ನತ ಧ್ಯಾನದ ಅತ್ಯುನ್ನತ ಸ್ಥಿತಿಗೆ ತಲುಪಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ ಮಾಸ್ಟರ್ಸ್.
ಬೆರಳುಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನ ಜೊತೆಗೆ ಧ್ಯಾನಕ್ಕೆ ಕುಳಿತ ನಿಮ್ಮೆಲ್ಲರಿಗೂ ಅನಂತ ನಮನಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ರಿ. ಹಲೋ ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ತ? ನಮ್ಗೆ ನೀವು ಅದು ಮೆಡಿಟೇಷನ್ ನಲ್ಲಿ ಏನೋ ಒಂಥರ ಹಾ. ಹಳದಿ ಬೆಳಕು ನಮ್ಮ ಮೈ ಎಲ್ಲೆಲ್ಲಿ ನಮೈ ನನಗೆ ಕಾಣಿಸ್ದಂಗ ಅನಿಸ್ತಾ ಇತ್ತು. ನೋಡ್ತಾ ಇದ್ರೆ ಎಲ್ಲ ಕಡೆ ಹಳದಿ ಲೈಟ್ ಒಂಥರ. ಮತ್ತೆ ಯಾವ್ದೋ ಯಾರೋ ಒಬ್ರು ದೇವಿ ಕಾಣಿಸಿದ್ರು ಅಸ್ಪಷ್ಟ ರೂಪದಲ್ಲಿ. ಗೊತ್ತಾಗ್ಲಿಲ್ಲ ಯಾರು ಅಂತ. ವೆರಿ ಗುಡ್ ಮೇಡಮ್, ಗುಡ್ ಎಕ್ಸ್ಪೀರಿಯನ್ಸ್ ಮೇಡಮ್. ಹೌದು, ಗುಡ್. ಅದರಿಂದ ಬಹಳ ಸ್ವಲ್ಪ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಷ್ಟೇ ಆಗುತ್ತೆ ಮೇಡಮ್, ಅದಾಗದೆ ಅಷ್ಟೇ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಇಷ್ಟೇ. ನೀವು ಕೆಲವೊಂದ್ಸಲ ಇನ್ನೂ ವಿಷನ್ ಇನ್ನ ಕ್ಲಿಯರ್ ಆಗ್ತಾವ್ರಿ. ಹಿಂಗೆ ನೀವು ಧ್ಯಾನದೊಳಗ್ ಹೋದಂಗ ವಿಷನ್ ಇನ್ನು ಕ್ಲಿಯರ್ ಆಗಿ ಗೊತ್ತಾಗ್ತಾವ್ರಿ. ಓಕೆ ಓಕೆ, ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಮೇಡಮ್. ನಿಮ್ದು ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತ ಮೇಡಮ್? ಆಮೇಲೆ ಒಂದ್ ವೇಳೆ ಮಿಸ್ ಮಾಡಿದ್ರೆ ಹೇಳ್ತಾನೆ ಇರ್ಬೇಕಂದ್ರೆ ಯೂಟ್ಯೂಬ್ ಹೇಳಿ. ಅಪ್ಲೋಡ್ ಮಾಡ್ತಾ ಇದೀನಿ ನೋಡ್ರಿ ಮೇಡಮ್, ಯಾವರೇ ಮಿಸ್ ಆಗಿದ್ದು ಅಂತ ನೋಡ್ರಿ. ಬರ್ತದ. ಓಕೆ ಓಕೆ, ನಮಸ್ಕಾರ. ಥ್ಯಾಂಕ್ ಯು, ನಮಸ್ಕಾರ. ಮತ್ತೆ ವನಜಾ ಅವ್ರೆ, ಅನ್ಮ್ಯೂಟ್ ಇದ್ದೀರಾ? ಮಾತಾಡ್ತೀರಿ? ಇಲ್ಲ ಮೇಡಮ್, ಚೆನ್ನಾಗಾಯ್ತು ಧ್ಯಾನ. ನಮಸ್ತೆ ಮೇಡಮ್. ಓಕೆ ಓಕೆ ಮೇಡಮ್. ಮತ್ತೆ ಮಾತಾಡ್ತೀರಿ? ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀರಿ? ಮಾಡ್ಕೊಡ್ರಿ. ಗಂಗಾ? ಹಾ ರೇಖಾ, ಧ್ಯಾನ ಚೆನ್ನಾಗ್ ಅನಿಸ್ತು. ತುಂಬಾ ಡೀಪ್ ಹೋದಂಗಾಗಿತ್ತು. ಆಮೇಲೆ ಏನೇನೋ ಅನುಭವ, ಸ್ವಲ್ಪ ಏನೇನೋ ನಿದ್ರೆಗಳು ಬರ್ತಾ ಇದ್ವು. ಅಂದ್ರೆ ಮಸಕ್ ವಿಷನ್ಗಳು ಕ್ಲಿಯರ್ ಇಲ್ಲ. ದೇವಿ ಚಿತ್ರ ಬಂದಂಗ ಆಗ್ತಾ ಇತ್ತು. ವಿಷನ್ ಕ್ಲಿಯರ್ ಇಲ್ಲ. ದೇವಿ ಅಂತ ಅನಿಸ್ತಾ ಇತ್ತು, ಬಟ್ ಯಾ ದೇವಿ ಅಂತ ಹಿಂಗೇನು ಗೊತ್ತಾಗ್ಲಿಲ್ಲ. ಮಸ್ಕ್ ಆಯ್ತು. ಆಮೇಲೆ ಒಂಥರ ಅಷ್ಟಾದ್ಮೇಲೆ ನಕ್ಕೆ ಗೊತ್ತಾಗ್ಲಿಲ್ಲ. ನಾನು ಏನಕ್ ನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ನನಗೆ ನಕ್ ಬಿಟ್ಟೆ. ಧ್ಯಾನದಲ್ಲೇನೆ ಗೊತ್ತಾಗಲ್ದಂಗ ನಕ್ಕೆ. ನಕ್ ಬಿಟ್ಟು ಮತ್ತೆ ಡೀಪ್ ಹೋಗ್ಬಿಟ್ಟೆ. ಅವಾಗ ನಿದ್ದೆ ಬಂದಂಗಾಯ್ತು. ನಿದ್ದೆ ಮಾಡಿ ಫ್ರೆಶ್ ಆಯ್ತು. ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ ಓಕೆ, ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತ? ಅದೇ ಇದನ್ನು ಮತ್ತೊಂದ್ 2 ದಿವಸ 3 ದಿವಸ ಹೋಗ್ತದ. ಮತ್ತೆ ಸ್ವಲ್ಪ ದೊಡ್ಡವೇ ಹೋಗ್ಲಿ, ಅದ್ ಎಷ್ಟ್ ದಿನ ಹೋದ್ರು ಹೋಗ್ಲಿ. ಯಾವ್ದನ್ನು ಹಿಂಗ್ ಅವಸರ ಮಾಡೋದ್ ಬೇಡ. ತುಂಬಾ ಚೆನ್ನಾಗಿದೆ ಅದೆಲ್ಲ. ಅದು ಕ್ಲಿಯರ್ ಆಗಿ ಇದು ಮಾಡ್ತಾ ಹೋಗ್ಬೋದು. ಓಕೆ ಓಕೆ. ಅದು ನೀವ್ ಹೇಳಿದ ಅರ್ಥ ಆಗದೆ ಬೇರೆ. ನಾವ್ ಓದೋದಕ್ಕಿಂತಲೂ ಕಥಾ ರೂಪದಲ್ಲಿ ಹೇಳ್ತಿರಲ್ಲ, ತುಂಬಾ ಚೆನ್ನಾಗ್ ಅನಿಸ್ತದ. ಅದಕ್ಕ ಅವಸರ ಮಾಡೋದ್ ಬೇಡ. ಒಟ್ಟು ಎಷ್ಟಿಷ್ಟ ತಗೊಂಡ್ರು ಪರವಾಗಿಲ್ಲ. ಅದನ್ನ ಈಗ ಹೆಂಗ್ ಹೇಳ್ತಾ ಹೋಗ್ತಿದಿರಲ್ಲ, ಯಾವ್ದನ್ನು ಬಿಟ್ಟು ಹೋಗಲ್ದಂಗ ಹೇಳ್ತಾ ಹೋಗ್ಬಿಡ್ರಿ. ಚಂದ ಅನಿಸ್ತು. ಒಂದೊಂದು ಬಹಳ ಚಂದ. ಮನಸ್ಸಿನ ಬಹಳ ಚಂದ. ಈಗ ಕೆಲವು ಮಾತುಗಳು ಬಹಳ ಚಂದ. ಹೌದು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಅದೇ ನಾವು ಪ್ರಕೃತಿಗೆ ನಾವು ಎಷ್ಟು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹೌದು, ಇದ್ರೊಳಗ್ ನಾವು ಬ್ರಾಟಪ್ಪೇ ಆಗಿಲ್ಲ. ಈಗ ನಮಗ್ ಅನಿಸ್ತಾ ಇದೆ ಆಕ್ಚುಲಿ. ಹೌದು. ಈಗ ನಮ್ಮ ಮಕ್ಕಳಿಗೆ ಅದೆಲ್ಲ ಇದ್ರೊಳಗ್ ನಾವು ಬೆಳೆಸೇ ಇಲ್ಲ ಅನಿಸ್ತದ. ನಿಜ.
ಖಂಡಿತ ಮೊದಲಿನ ಮಂದಿ ಹತ್ರ ಇತ್ತು ಈ ಹೊಲಗಳು, ಹೌದು ಹೌದು ಅವೆಲ್ಲ ಕಂಡು ಬರ್ತಿದ್ವು. ಇತ್ತೀಚೆಗೆ ಅವೆಲ್ಲಾನು ಪಟ್ಟಣ ಸೇರ್ಕೊಂಡ್ಬಿಟ್ಟು ಅವೆಲ್ಲ ಬಹಳಷ್ಟು ಹಾ ಈಗ ಮತ್ತೆ ನೋಡ್ರಿ ಪ್ರಕೃತಿ ವಿಕೋಪ, ಮತ್ತೆ ಗಿಡ ನೆಡೋದು, ಅದೇ ಧ್ಯಾನಿಗಳ ಹೌದು ಶುರು ಆಗ್ಯದ ನೋಡ್ರಿ ಮತ್ತೆ ಮತ್ತೆ ಮಾಡ್ತಾರಲ್ಲ. ಗುಡ್ಡ ಬೆಟ್ಟಗಳನ್ನ ಆಗಾಗ ಭೇಟಿ ಆಗೋದು, ಟ್ರೆಕ್ಕಿಂಗ್ ಅದೆಲ್ಲ. ಟ್ರಾಕಿಂಗ್ ಅಂತ ಹೇಳಿ ಹೋಗ್ತಾರ. ನಾವೆಲ್ಲ ಒಂದ್ ರೀತಿ ಸಿಕ್ಕವ್ರಿದ್ದಾಗ ಪೂರಾ ಮಣ್ಣಾಗೆ ಬಿದ್ದು ಮಣ್ಣಾಗೆ ಎಲ್ಲಾ ಭೂತಾಯಿ ಮಡಿಲಲ್ಲೇ ಬೆಳೆದಿದೀವಿ ನಾವ್ ಅವ್ರೆ. ಖುಷಿ ಅನಿಸ್ತ ಒಂದೊಂದ್ ರೀತಿ ನೋಡ್ಬೇಕಂದ್ರೆ. ಮತ್ ತೋಟದಲ್ಲೇ ಇರೋದು, ತೋಟದಲ್ಲಿ ಕೆಲ್ಸ ಮಾಡೋದು, ಅದು ಅಗಿ ಹಚ್ಚೋದು, ಪ್ರತಿಯೊಂದನು ಪೂರಾ ಅದ್ರಲ್ಲೇನೆ ಇದ್ವಲ್ಲ ನಮಗೆ. 10th ಮುಗಿಯತನ ಪೂರಾ ತೋಟದಲ್ಲೇನೆ ನನ್ ಕೆಲ್ಸ. ಅದೇ ನಾನ್ ಅದನ್ನ ಅನುಭವಿಸಿಲ್ಲ. 10th ಮುಗಿದ್ಮೇಲೆ ಇಲ್ಲ ನಾನ್ ಫುಲ್ ಅನ್ಭವಿಸಿನ್. ಖುಷಿ ಅನ್ಸದ ಖರೆ ಅಂದ್ರ. ನೀವ್ ಹೇಳುವಾಗ ನೆನಪಾಗ್ತಾ ಇತ್ತು ನನ್ಗೆ. ಅದು ಈರುಳ್ಳಿ ಮಡಿ ಕಟ್ಟಿ ಈರುಳ್ಳಿ ಹಚ್ತಿರ್ತಿವಲ್ರಿ ಉಳ್ಳಾಗಡ್ಡಿ ಸಸಿಗಳು ನೆಡೋದು. ನಿಮ್ಗದು ಗೊತ್ತಿಲ್ಲ. ಉಳ್ಳಾಗಡ್ಡಿ ಸಸಿ ಹಚ್ಚೋದು, ಆ ದೃಶ್ಯ ಕಣ್ಮುಂದ್ ಬರ್ತಾ ಇತ್ತು. ದೇವಿ ಸೀತಾಮಾತೆ ಭೂತಾಯಿಯನ್ನ ನೆನೆಸ್ಕೊಂಡ ಮೃದುವಾಗಿ ತಗೊಂಡು ತನ್ನ ಕಪಾಳಿಗೆ ಹಚ್ಕೊಂಡು ಅದೇನ್ ಹೇಳ್ತಾ ಇದ್ರಲ್ಲ, ಅವಾಗ ನನಗ ಸಣ್ಣಕ್ಕಿದ್ದಾಗ ಮಣ್ಣಿನಲ್ಲಿ ಕೆಲ್ಸ ಮಾಡಿದ್ದು ನೆನಪಾಗ್ತಾ ಇತ್ತು. ಖುಷಿ ಅನ್ಸ್ಬೇಕರೆ ಅಂದ್ರ ಅವಾಗೆಲ್ಲ ಕಷ್ಟ ಅನ್ಸಿತ್ತು. ಕಷ್ಟದಿಂದ ಕೆಲ್ಸ ಮಾಡ್ಕೊಂಡ್ ಬಂದೀವಿ, ನಾವು ತುಂಬಾ ಕಷ್ಟ ಪಟ್ಟಿವಿ ಅನಿಸ್ತಿತ್ತು. ಬಟ್ ಈಗ ಅದು ಮಾಡಿದ್ದೆ ಅದೃಷ್ಟವಂತರು ಅನಿಸ್ತಾ ಇದೆ ನನಗೆ ಇವಾಗ. ಕರೆನೆ ನೋಡಮ್ಮ. ಹೌದು ಗುಡ್ಡಿ, ನೀನ್ ತುಂಬಾ ಅದೃಷ್ಟವಂತೆ. ನೀನ್ ತುಂಬಾ ಅದೃಷ್ಟವಂತೆ. ಅದಕ್ಕೆ ನಿನ್ ಮನಸ್ಸು ಇಷ್ಟು ಶುದ್ಧ, ಇಷ್ಟೆಲ್ಲದಕ್ಕೂ ಎಲ್ಲರಿಗೂ ನೀನು ಸ್ಪಂದಿಸ್ತೀಯಲ್ಲ, ಬಹಳ ಸ್ಪಂದಿಸ್ತೀಯಮ್ಮ. ಅದೇ ಖುಷಿ ಅನಿಸ್ತು. ಅವಳು ಪವಿತ್ರನು ಮಾಡ್ತಾಳಪ್ಪ, ಹೊಲದಲ್ಲಿ ಎಲ್ಲಾ ಕೆಲ್ಸ ಮಾಡ್ತಾಳ ಪವಿತ್ರ. ಹೌದಲ್ರಿ? ಹೌದಲ್ಲ. ಪವಿತ್ರ ಪವಿತ್ರ ಮ್ಯೂಟ್ ಆಗಿದ್ದಾಳೆ ನೋಡು. ಆಕೆನು ಎಲ್ಲಾ ಮಾಡುತ್ತೆ. ಹೌದಲ್ಲ? ಹೊಲದ ಕೆಲ್ಸ, ಹಸು ಮೇಯ್ಸೋದು ಎಲ್ಲಾ ಗೊತ್ತು ಆಕೆಗೆ. ನೋಡ್ರಿ. ಅದೇ ಶನಿವಾರ ಬಂತು ಅಂದ್ರೆ ಊರಿಗೆ ಹೋಗುತ್ತೆ ಅದು. ಶನಿವಾರ ಭಾನುವಾರ ಎಲ್ಲಾ ಕೆಲ್ಸ ಮಾಡುತ್ತೆ ಅದು. ಅವಾಗೆಲ್ಲ ಸುಮ್ನೆ ಗೊತ್ತಿಲ್ದಂಗೆ ನಮ್ ಕೆಲ್ಸಗಳನ್ನ ಮಾಡ್ಕೊತ ಬಂದ್ವಿ. ಸಮಯ ಆಗಿದೆ, ನಾಳೆ ಭೇಟಿ ಆಗೋಣ. ಓಕೆ ನಾಳೆ ನಮಸ್ಕಾರ. ಸತ್ಸಂಗದ ಥ್ಯಾಂಕ್ ಯು.